ಆತ್ಮೀಯರೇ, ಹಾರುಗೇರಿ ಧ್ವನಿ ಪ್ರಸ್ತುತಪಡಿಸುವ ವಾರಕ್ಕೊಬ್ಬ ವಾರಸುದಾರ. ಈ ವಾರದ ವಾರಕ್ಕೊಬ್ಬ ವಾರಸುದಾರರು ಶ್ರೀ ಡಾಕ್ಟರ್ ರವಿ ಅರ್ಜುನ್ ಇಚಲಕರಂಜಿ. ಹಾರುಗೇರಿಯ ಶ್ರೀ ಅರ್ಜುನ್ ಇಚಲಕರಂಜಿ ಹಾಗೂ ತಾಯಿ ಸಾವಿತ್ರಿಯವರ ಪುಣ್ಯ ಉದರದಲ್ಲಿ ದಿನಾಂಕ 22/9/1985 ಜನಿಸಿದ ಡಾಕ್ಟರ್ ರವಿ ಇಚಲಕರಂಜಿಯವರು ಅತ್ಯಂತ ಸೌಮ್ಯ ಸ್ವಭಾವದ ಸಾಧಕ ಪ್ರತಿಭೆ. ನಮ್ಮೂರಿನ ಕೀರ್ತಿಯನ್ನು ಅನೇಕ ರಾಷ್ಟ್ರಗಳಲ್ಲಿ ಬೆಳಗಿಸಿದ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಪ್ರತಿಮ ಸಾಧಕರಾಗಿ ಹೊರಹೊಮ್ಮಿದ್ದು ನಮ್ಮೂರಿನ ಹಾಗೂ ನಮ್ಮ ಜಿಲ್ಲೆಯ ಹೆಮ್ಮೆ. ಅನೇಕ ಜನ ದೊಡ್ಡ ದೊಡ್ಡ ಅಧಿಕಾರಿ ವೃಂದದವರ ಜೊತೆ ಆತ್ಮೀಯತೆಯ ಸಂಬಂಧ ಹೊಂದಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಯುವ ಮನಸ್ಸು. ಇವರು ಶಿಕ್ಷಣ ಪ್ರಸಾರಕ ಮಂಡಳದ ಸೇಂಟ್ ಪೀಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮುಂದುವರಿಸಿ ನಂತರ ವಿಜಯಪುರದ BLD ಸಂಸ್ಥೆಯ ಶ್ರೀ MB ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 150 ವಿದ್ಯಾರ್ಥಿಗಳಿದ್ದ ಆ ಕಾಲೇಜಿನಲ್ಲಿ ಇವರೊಬ್ಬರೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯಾಗಿ MBBS ಶಿಕ್ಷಣವನ್ನು 2010ರಲ್ಲಿ ಪಡೆದು ನಂತರ ಅದೇ ಸಂಸ್ಥೆಯಲ್ಲಿ MS ಸರ್ಜರಿ ಪೂರ್ಣಗೊಳಿಸಿ ಬೆಳಗಾವಿಯ KLEಯ JNMCಯಲ್ಲಿ MCH ನ್ಯೂರೋ ಸರ್ಜರಿ ಅಭ್ಯಸಿಸಿ ನಗರ ಪ್ರದೇಶಕ್ಕೆಲ್ಲ ಚಿರಪರಿಚಿತರಾದರು. ಸಮಾಜದ ಸೇವೆಯೇ ನಿಜವಾದ ಸಾಧನೆ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಆರೋಗ್ಯ, ಸಾಮಾಜಿಕ ಸ್ಥಿರತೆ, ಸಾಮಾಜಿಕ ಕಾಳಜಿಯೊಂದಿಗೆ ಪ್ರಾರಂಭವಾದ ಇವರ ಅರಣ್ಯ ಫೌಂಡೇಶನ್ ಎಂಬ ಸಂಸ್ಥೆಯೊಂದಿಗೆ ತಮ್ಮ ಸಾಮಾಜಿಕ ಕಾರ್ಯವನ್ನು ಪ್ರಾರಂಭಿಸಿ ತಮ್ಮ ಕುಲದೈವ ಶ್ರೀ ಅರಣ್ಯಸಿದ್ದೇಶ್ವರರ ದೇವಸ್ಥಾನಕ್ಕೆ ಕುಡಿಯುವ ನೀರಿನ ಘಟಕ ಕಾಣಿಕೆ ನೀಡುವುದರೊಂದಿಗೆ ಅನೇಕ ಧಾರ್ಮಿಕ ಕಾರ್ಯಗಳನ್ನು, ಸಾಮಾಜಿಕ ಕಾರ್ಯಗಳನ್ನು ಮಾಡತೊಡಗಿದರು. ಹಾರುಗೇರಿಯ ಶ್ರೀ ದೇವರಕೊಂಡಜ್ಜನವರ ಶ್ರೀಮಠದ ಪ್ರವೇಶಕ್ಕೆ ಧನ ಸಹಾಯ, ಆರ್ಥಿಕ ಅಬಲತೆಯಿಂದ ಬಂದಿರುವ ರೋಗಿಗಳ ಉಚಿತ ಚಿಕಿತ್ಸೆ, ಅಪ್ಪಾಜಿ ಯೂತ್ ಫೌಂಡೇಶನ್ ಮೂಲಕ ವಿಕಲಚೇತನರಿಗೆ ವೀಲ್ ಚೇರ್ ದಾನ, ಕ್ರೀಡೆಗಳ ಉತ್ತೇಜನಕ್ಕೆ ಬಹುಮಾನ ಪ್ರಾಯೋಜಕತ್ವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ಉಚಿತ ವೈದ್ಯಕೀಯ ಶಿಬಿರಗಳು, ಬಡ ವಿದ್ಯಾರ್ಥಿಗಳ ಕಲಿಕೆಗೆ ಧನ ಸಹಾಯ, ಹೀಗೆ 1-2 ಹೇಳಿದರೆ ಸಾಲದು ಅಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರಲ್ಲದೆ ಅನೇಕ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟಗಳಲ್ಲಿ ಪ್ರಬಂಧ ಮಂಡಿಸಿ ಹೆಸರು ಪಡೆದು 2004ರಲ್ಲಿ ಸಿಂಗಾಪುರದಲ್ಲಿ ಪ್ರಬಂಧ ಮಂಡಿಸಿ ಸಂಶೋಧನಾ ಪ್ರಬಂಧ ಮಂಡಿಸಿದ ಮೊದಲ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ನರಚಿಕಿತ್ಸೆ ನೀಡುವ ಮೊದಲ ನರಚಿಕಿತ್ಸಕರಾಗಿ ಹಾರುಗೇರಿ, ಚಿಕ್ಕೋಡಿ, ನಾಗರಮುನ್ನೋಳಿ, ಬೆಳಗಾವಿ, ಹುಬ್ಬಳ್ಳಿ ಈ ಭಾಗದಲ್ಲಿ ತಮ್ಮ ಸೇವೆ ನೀಡುತ್ತಿದ್ದಾರೆ. ಇತ್ತೀಚೆಗೆ ಒಂದು ರೋಗಿಗೆ ಚಿಕಿತ್ಸೆ ನೀಡಿದ ವಿಡಿಯೋ ಒಂದನ್ನು ನೋಡಿದೆ. ಆ ರೋಗಿಯ ಪರಿಸ್ಥಿತಿ ಹೇಗಿತ್ತೆಂದರೆ ಕಟ್ಟಡದ ಮೇಲಿಂದ ಬಿದ್ದ ಆತನ ತಲೆ ಮತ್ತು ಕುತ್ತಿಗೆಯಲ್ಲಿ ಕಬ್ಬಿಣದ ಸರಳುಗಳು ಅಖಂಡವಾಗಿ ಪಾರಾಗಿದ್ದವು. ಮುಳ್ಳನ್ನು ತೆಗೆಯುವುದೇ ದೊಡ್ಡ ಕಠಿಣ ಆಗಿರುವ ಇಂದಿನ ಕಾಲದಲ್ಲಿ ಸರಳುಗಳನ್ನು ತೆಗೆದು ಆ ರೋಗಿಯನ್ನು ಅತ್ಯಂತ ಸರಳ ಧೈರ್ಯದಿಂದ ಚಿಕಿತ್ಸೆ ನೀಡಿ ಬದುಕಿಸಿದ ಮಹಾವೈದ್ಯರಾಗಿ ಗುರುತಿಸಿಕೊಂಡಿದ್ದಾರೆ. ಇಂತಹ ವಿಶಿಷ್ಟ ವಿಭಿನ್ನ ಸಾಮಾಜಿಕ ಕಾಳಜಿಯ ನಮ್ಮ ಬಳಗದ ನಮ್ಮೂರಿನ ವೈದ್ಯರಾದ ಡಾಕ್ಟರ್ ರವಿ ಅರ್ಜುನ್ ಇಚಲಕರಂಜಿ ಅವರು ಇಂದು ಬೆಳಗಾವಿಯಲ್ಲಿ ಧರ್ಮಪತ್ನಿ ಡಾಕ್ಟರ್ ವರ್ಷಾ ಹಾಗೂ ಮಗಳು ಧೃತಿ ಅವರೊಂದಿಗೆ ತುಂಬ ಸಂತಸದ ಬದುಕು ಕಳೆಯುತ್ತಿದ್ದು ಇಂತಹ ಅಗಾಧ ಜ್ಞಾನಿ ವೈದ್ಯರಿಗೆ ನಮ್ಮದೊಂದು ನಮಸ್ಕಾರ.